ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಗೀ ರೈಸ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಇದು ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ, ಕ್ವಿಕ್ಕಾಗಿ ಮಾಡ್ಬೋದು. ನಾನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಗೀ ರೈಸ್ ಬಾಸುಮತಿ ರೈಸಲ್ಲಿ ಕೂಡ ಮಾಡ್ಬೋದು, ಸೋನಾ ಮಸೂರಿ ರೈಸಲ್ಲಿ ಕೂಡ ಮಾಡ್ಬೋದು. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡಿದ್ದೇನೆ. ನೀವು ಕ್ವಾಂಟಿಟಿ ಎಷ್ಟು ಬೇಕಿದ್ರೂ ತೆಗಿಬೋದು. ನಾನಿಲ್ಲಿ 3.5 ಲೋಟದಷ್ಟು ನಾನು ಅಕ್ಕಿ ತಗೊಂಡಿದ್ದೇನೆ. ಅಂದರೆ 1 kg ಬರ್ತಿಯಲ್ಲ, ಜಸ್ಟ್ 3.5 kg. ಕುಕ್ಕರಲ್ಲಿ ಅಷ್ಟೇ ಆಗೋದು ಅಂತ ನೋಡಿ. ಅದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಹೊತ್ತು ನೀರಲ್ಲಿ ಇಡಬೇಕು. ಆಮೇಲೆ ಕುಕ್ಕರಿಗೆ ಎಣ್ಣೆ ಒಂದು 3-4 ಚಮಚ, ಹಾಗೆ ಒಂದು 3 ಚಮಚದಷ್ಟು ತುಪ್ಪ ಹಾಕಬೇಕು. ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಬೇಕು, ತುಪ್ಪ ಕಮ್ಮಿ ಹಾಕಿದರೂ ಪರವಾಗಿಲ್ಲ. ಆಮೇಲೆ ನಮ್ಮ ಮನೆಯಲ್ಲಿ ಬಿರಿಯಾನಿ ಎಲೆ ಇದೆ, ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಚಕ್ಕೆಯನ್ನು ಹಾಕಬೇಕು. ಸ್ಪೈಸಸ್ ಯಾವುದಿದೆ ಅದನ್ನೆಲ್ಲವನ್ನು ಆ್ಯಡ್ ಮಾಡಬೇಕು. ನಾನಿಲ್ಲಿ 3 ಏಲಕ್ಕಿ ಹಾಗೆ ಒಂದು 5-6 ಲವಂಗ ಹಾಕಿದ್ದೇನೆ. ಹಾಗೆ ಸ್ವಲ್ಪ ಕಾಳು ಮೆಣಸು, ಇಷ್ಟನ್ನು ಹಾಕಿ ಫ್ರೈ ಮಾಡಬೇಕು. ಆಮೇಲೆ ನಾನಿಲ್ಲೊಂದು 2 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆ ಒಂದು 2 ಕಾಯಿ ಮೆಣಸು ನೋಡಿ, 2 ಈರುಳ್ಳಿ ಕಟ್ ಮಾಡಿ ತಗೊಂಡಿದ್ದೇನೆ. ಅದನ್ನು ಹಾಕಬೇಕು. ಅದನ್ನೊಂದು 2 ನಿಮಿಷ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಬೇಕು. ಅದರೊಟ್ಟಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡಬೇಕು. ಆಮೇಲೆ 2 ಕಾಯಿ ಮೆಣಸು ಅದನ್ನು ಕಟ್ ಮಾಡಿ ಅದನ್ನು ಕೂಡ ಹಾಕಬೇಕು. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಮೀನು ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಆಮೇಲೆ ನಮ್ಮ ಅಕ್ಕಿಯನ್ನು ಹಾಕಿ ಈ ಥರ ಮಿಕ್ಸ್ ಮಾಡಬೇಕು. ನಾನಿಲ್ಲಿ 3.5 ಲೋಟದಷ್ಟು ಅಕ್ಕಿ ತಗೊಂಡಿದ್ದೇನೆ. ಹಾಗಾಗಿ ನಾವು ಯಾವ ಲೋಟದಲ್ಲಿ ಅಕ್ಕಿ ಹಾಕಿದ್ದೇವೆ ಅದೇ ನೀರಲ್ಲಿ ಅದರ ಡಬಲ್ ಹಾಕಬೇಕು. ನಾನಿಲ್ಲಿ 3.5 ಗ್ಲಾಸ್ನಷ್ಟು ಅಕ್ಕಿ ಹಾಕಿದರೆ 7 ಗ್ಲಾಸ್ನಷ್ಟು ಹಾಕಬೇಕು. ನಾನು 1 ಗ್ಲಾಸ್ ಜಾಸ್ತಿ ಹಾಕಿದ್ದೇನೆ. ಅಂದರೆ ದಮ್ ಸ್ವಲ್ಪ ಜಾಸ್ತಿ ಇಡೋದಾದರೆ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದು, ಇಲ್ಲಾಂದರೆ 7 ಗ್ಲಾಸ್ ಓಕೆ. ಆಮೇಲೆ ಒಂದು ಸ್ವಲ್ಪ ನಿಂಬೆ ರಸ ಹಾಕಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿ, ಇಷ್ಟು ಹಾಕಿದ್ದೇನೆ. ಆಮೇಲೆ ನಾನು ಸ್ವಲ್ಪ ಆ್ಯಡ್ ಮಾಡಿದ್ದೇನೆ ನೋಡಿ. ಈ ಥರ ಮಿಕ್ಸ್ ಮಾಡಿ ನಾವು 1 ವಿಶಿಲ್ ಇಟ್ಟು ಆಮೇಲೆ ಸ್ವಲ್ಪ ದಮ್ ಹಾಗೆ ಇಟ್ಟು ಆಮೇಲೆ ವಿಶಲ್ ತೆಗಿಬೇಕು, ಆಗ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನಾವು ಎಣ್ಣೆ ಜಾಸ್ತಿ ಹಾಕಿ ಸ್ವಲ್ಪ ತುಪ್ಪ ಹಾಕಿದರೆ ಈ ಥರ ಬರುತ್ತೆ ನೋಡಿ. ಅಂಟಾಗಿಲ್ಲ, ಸ್ಟಿಕ್ಕಿ ಆಗಿಲ್ಲ ನೋಡಿ. ಈಗ ಗೀ ರೈಸ್ ರೆಡಿ ಆಗಿದೆ. ಇದು ಎಡಿಷ್ನಲ್ ಸ್ವಲ್ಪ ಎಣ್ಣೆಗೆ ಈ ಥರ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಅದನ್ನು ಸ್ವಲ್ಪ ಒಂದು ಬ್ರೌನ್ ಕಲರ್ ಬರುವ ತನಕ ಈ ಥರ ಫ್ರೈ ಮಾಡಬೇಕು ನೋಡಿ. ಈಗ ಕಲರ್ ಬಂದಿದೆ. ಇದನ್ನೊಂದು ಬೇರೆ ಪ್ಲೇಟಿಗೆ ಹಾಕಿ ಅದೇ ಬಾಣಲೆಗೆ ನಾನು ಒಂದು 3 ಚಮಚದಷ್ಟು ನಾನು ತುಪ್ಪ ಹಾಕಿ ಅದರಲ್ಲಿ ನಾವು ಡ್ರೈ ಫ್ರೂಟ್ ಸ್ವಲ್ಪ ಫ್ರೈ ಮಾಡಬೇಕು. ಮೊದಲಿಗೆ ಗೋಡಂಬಿ ಹಣ್ಣು ಹಾಕಿದ್ದೇನೆ, ಅದು ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ಆಮೇಲೆ ಒಣ ದ್ರಾಕ್ಷಿಯನ್ನು ಹಾಕಿದ್ದೇನೆ, ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗತ್ತೆ. ಅದನ್ನು ಕೂಡ ಪ್ಲೇಟಿಗೆ ಅದೇ ಪ್ಲೇಟಲ್ಲಿ ಸರ್ವ್ ಮಾಡಿ ಉಳಿದ ತುಪ್ಪವನ್ನು ನಾವು ಗೀ ರೈಸಿಗೆ ಹಾಕಿ ಯೂಸ್ ಮಾಡಬೇಕು. ನಾನು ಇಲ್ಲಿ ಹೇಳ್ತೇನೆ ನೋಡಿ. ನೀರುಳ್ಳಿ ಹಾಗೆ ದ್ರಾಕ್ಷಿ ಗೋಡಂಬಿ ಹಾಗೆ ನಾವು ಉಳಿದ ತುಪ್ಪ ನೋಡಿ. ಈಗ ಗೀ ರೈಸ್ ರೆಡಿ ಆಗಿದೆ ಅಲ್ವಾ. ಒಂದು ಬೇರೆ ಪಾತ್ರೆ ತಗೊಂಡು ಮೊದಲಿಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ, ಅಂದರೆ ಗೋಡಂಬಿ ಹಾಗೆ ದ್ರಾಕ್ಷಿ ಹಾಕಿ, ಆಮೇಲೆ ಈ ಥರ ಅನ್ನ ಹಾಕಬೇಕು ನೋಡಿ. ಈ ಥರ ಅನ್ನ ಹಾಕಬೇಕು ಫುಲ್. ಅಂದರೆ ನಾವು ಲೇಯರ್ ಸ್ಟೆಪ್ನಲ್ಲಿ ಮಾಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಎಲ್ಲರಿಗೂ ಈಕ್ವಲ್ ಆಗಿ ಇದು ದ್ರಾಕ್ಷಿ ಗೋಡಂಬಿ ಕೂಡ ಸಿಗುತ್ತೆ, ಅನ್ನ ಕೂಡ ಸಿಗುತ್ತೆ, ತುಂಬ ಟೇಸ್ಟ್ ಕೂಡ ಆಗಿರುತ್ತೆ ನೋಡಿ. ಈ ಥರ ಫುಲ್ ನಾವು ಫಸ್ಟು ದ್ರಾಕ್ಷಿ ಗೋಡಂಬಿ ಹಾಕಿ ಒಂದು ಲೇಯರ್, ಆಮೇಲೆ ಅನ್ನ ಹಾಕಬೇಕು. ಆಮೇಲೆ ನಾವು ಫ್ರೈ ಮಾಡಿಟ್ಟ ಈರುಳ್ಳಿ ಹಾಕಬೇಕು ಮೇಲೆ ನೋಡಿ. ಅದರೊಟ್ಟಿಗೆ ದ್ರಾಕ್ಷಿ ಗೋಡಂಬಿ ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಅದರ ಮೇಲೆ ನಾವು ತುಪ್ಪ ಇಟ್ಟಿದ್ವಲ್ಲ ಅದನ್ನು ಕೂಡ ಹಾಕಬೇಕು ನೋಡಿ. ಈ ಥರ ಈಗ ಒಂದು ಲೇಯರ್ ಆಗಿದೆ. ಇನ್ನೊಂದು ಲೇಯರಿಗೆ ಪುನಃ ಅದರ ಮೇಲೆ ಅನ್ನ ಹಾಕಿ, ದ್ರಾಕ್ಷಿ ಗೋಡಂಬಿ ಹಾಕಿ, ಫ್ರೈ ಮಾಡಿಟ್ಟ ಈರುಳ್ಳಿ ಹಾಕಿ, ಆಮೇಲೆ ತುಪ್ಪ, ಈ ಥರ ಲೇಯರ್ ಮಾಡಿ ಬಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ದೊಡ್ಡ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು. ನಾನಿಲ್ಲಿ ಕ್ವಾಂಟಿಟಿ ಜಾಸ್ತಿ ಮಾಡಿರೋದ್ರಿಂದ ಈ ಕುಕ್ಕರಲ್ಲಿ ಆಗುತ್ತೆ, ಹಾಗಾಗಿ 3.5 ಲೋಟದಷ್ಟು ನಾನು ಇದರಲ್ಲೇ ಮಾಡಿದ್ದೇನೆ ನೋಡಿ. ಗೀ ರೈಸ್ ರೆಡಿ ಆಗಿದೆ, ಸಖತ್ ಟೇಸ್ಟ್ ಆಗಿರುತ್ತೆ. ಹೀಗೆ ಒಮ್ಮೆ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.